ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಬೆಂಗಳೂರಿನಲ್ಲಿದ್ದಾರಾ ಮುಂಬೈನಲ್ಲಿದ್ದಾರಾ? ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಎಲ್ಲಿದ್ದಾರೆ? ಬೆಂಗಳೂರಿನಲ್ಲಿದ್ದಾರಾ ಮುಂಬೈನಲ್ಲಿದ್ದಾರಾ? ಪರಮೇಶ್ವರನ್ನ ಉಮೇಶ್ ಜಾಧವ್ ಭೇಟಿಯಾಗಿದ್ದಾದ್ರೂ ಎಲ್ಲಿ, ಅದು ನಿಜಾನ? ಈ ಕಡೆ ನಮ್ಮ ಸಂಪರ್ಕದಲ್ಲೇ ಇದ್ದಾರೆ ಅಂತ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಹೇಳಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಎಲ್ಲಿದ್ದಾರೆ ಉಮೇಶ್ ಜಾಧವ್ ಅನ್ನುವಂತಹ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಯಾರ ಸಂಪರ್ಕದಲ್ಲಿದ್ದಾರೆ, ಯಾರೊಟ್ಟಿಗಿದ್ದಾರೆ ಉಮೇಶ್ ಜಾಧವ್ ಅನ್ನೋ ಕನ್ಫ್ಯೂಷನ್ಗೆ ಒಂದು ಕ್ಲಾರಿಟಿ ಸಿಕ್ಕಿದ್ಯಾ? ದಿವ್ಯ, ಇದುವರೆಗೂ ಕೂಡ ಉಮೇಶ್ ಜಾಧವ್ ಅವರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರೆ ಬೆಳಿಗ್ಗೆಯಿಂದನೂ ಕೂಡ ಇಲ್ಲ, ನಮ್ ಜೊತೆ ಇದ್ದಾರೆ ಉಮೇಶ್ ಜಾಧವ್ ಅವರು, ಸಂಪರ್ಕ ಮಾಡಿದ್ದಾರೆ, ಈಶ್ವರ್ ಖಂಡ್ರೆ ಅವ್ರ ಜೊತೆ ಹೋಗಿ ಪರಮೇಶ್ವರ್ ಭೇಟಿ ಆದ್ರೆ, ಈ ರೀತಿಯ ಒಂದು ಹೇಳಿಕೆಗಳನ್ನಷ್ಟೇ ಕೊಡ್ತಾ ಇದಾರೆ ಹೊರತು ಯಾರೊಬ್ರು ಕೂಡ ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಕೂಡ ಒದಗಿಸ್ತಾ ಇಲ್ಲ. ಯಾಕಂದ್ರೆ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಯಾವ್ದಾದ್ರು ಫೋಟೋಗಳು ಇರ್ಬೇಕಾಗತ್ತೆ, ಅದು ಕೂಡ ಇಲ್ಲ. ಮತ್ತೊಂದ್ ಕಡೆ ಬಿಜೆಪಿಯ ಕೆಲ ಶಾಸಕರುಗಳು ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ, ಆಂತರಿಕವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಹೇಳ್ತಾ ಇದಾರೆ ಇಲ್ಲ ಅವರು ನಮ್ ಜೊತೆನೆ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ. ಈ ನಡುವೆ ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್, ಯಾಕಂದ್ರೆ ಈ ಹಿಂದೆ ಮುಂಬೈನ ಒಂದು ರೆಸಾರ್ಟ್ ನಲ್ಲೂ ಕೂಡ ಇಬ್ರು ಕೂಡ ಕಾಣಿಸ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಯಡಿಯೂರಪ್ಪ ಅವರಿಗೆ ದೂರವಾಣಿ ಕರೆಯನ್ನ ಮಾಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಉಮೇಶ್ ಜಾಧವ್ ಅವರು ನಮ್ಮ ಬಳಿ ಇದ್ದಾರೆ, ಟೆನ್ಷನ್ ಬೇಡ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರಂತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಉಮೇಶ್ ಜಾಧವ್ ಅವರ ವಿಚಾರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಏಕೆ ಇಷ್ಟೊಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು, ಬೇಕು ಅಂತ ಎರಡೂ ಪಾರ್ಟಿಗಳು ಕೂಡ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಏನು ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ರೀತಿಯಲ್ಲಿ ಚರ್ಚಾ ವಸ್ತುವಾಗಿ ಉಮೇಶ್ ಜಾಧವ್ ಅವರು ಒಂದು ರೀತಿಯಲ್ಲಿ ಪರಿವರ್ತನೆ ಆಗಿದ್ದಾರೆ. ಹಾಗಾಗಿ ಉಮೇಶ್ ಜಾಧವ್ ಅವರೇ ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕಾಗತ್ತೆ ದಿವ್ಯಾ. ಯಾವಾಗ ಹೊರಗೆ ಬಂದು ಸ್ಪಷ್ಟನೆ ಕೊಡ್ತಾರೋ ಗೊತ್ತಿಲ್ಲ. ಅದೇ ಈಗ ಸದ್ಯ ಅವ್ರು ಬಂದು ಸ್ಪಷ್ಟನೆ ಕೊಡ್ಲಿ ಅಂತಾನೆ ಅವ್ರ ಕ್ಷೇತ್ರದ ಜನ ಕೂಡ ಕಾಯ್ತಾ ಇರೋದು. ಆದ್ರೆ ಅವ್ರ ಕ್ಷೇತ್ರದ ಜನಕ್ಕೂ ಕೈಗೆ ಸಿಗ್ದಂಗೆ ಓಡಾಡ್ತಿದಾರಲ್ಲ ಇವರು. ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಈ ಹಿಂದೆ ಕೂಡ ಹೇಳಿದ್ರು ಇಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿಲ್ಲ, ನಾನು ಶಾಸಕಾಂಗ ಸಭೆಗೆ ಹೋಗ್ತಾ ಇದ್ದೀನಿ, ನನ್ನ ಕ್ಷೇತ್ರದ ಕೆಲಸಗಳು ಆಗ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಈಗ ಮತ್ತೆ ಇನ್ನೇನು ನಾಳೆ ಒಂದು ಜಂಟಿ ಅಧಿವೇಶನ ಇದೆ, ಈ ಒಂದು ಸಂದರ್ಭದಲ್ಲಿ ಮತ್ತೆ ಈಗ ಗೈರಾಗ್ತಾರೆ, ಈ ರೀತಿಯ ಲೆಕ್ಕಾಚಾರಗಳು ಕೂಡ ಇರೋ ನಡುವೆ ಹಿನ್ನೆಲೆಯಲ್ಲಿ ಉಮೇಶ್ ಜಾಧವ್ ಅವರೇ ಸ್ಪಷ್ಟನೆ ಕೊಡ್ಬೇಕಾಗಿತ್ತು. ಮತ್ತೆ ಕ್ಷೇತ್ರದ ಜನರು ಕೂಡ ಇದನ್ನೇ ಕೊಡಕ್ಕೆ ಕೇಳ್ತಾ ಇರತಕ್ಕಂಥದ್ದು. ಪದೇ ಪದೇ ಹೀಗೆ ಆದ್ರೆ ನಮ್ಮ ಕಷ್ಟ ಕೇಳೋರು ಯಾರು ಅಂತನೂ ಕೂಡ ಅಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತ ಆಗುತ್ತೆ ಸಾಮಾನ್ಯವಾಗಿ. ಅದಕ್ಕೆ ಉಮೇಶ್ ಜಾಧವ್ ಅವರ ಸ್ಪಷ್ಟನೆ ಈಗ ಅಗತ್ಯವಾಗಿದೆ. ಹಾಗಾಗಿ ಉಮೇಶ್ ಜಾಧವ್ ಅವರು ಎಲ್ಲಿದ್ದಾರೆ, ಏನ್ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಉಮೇಶ್ ಜಾಧವ್ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಒಂದು ಕಡೆಯಲ್ಲಿ ಬಿಜೆಪಿ ತನ್ನ ಸಂಪರ್ಕದಲ್ಲಿ ಇದ್ದಾರೆ ಅಂತ ಬಹಿರಂಗವಾಗಿ ಅಲ್ಲದೆ ಇದ್ರೂ ಆಂತರಿಕವಾಗಿ ಹೇಳ್ಕೊಳ್ತಾ ಇದೆ. ಈ ಕಡೆ ಕಾಂಗ್ರೆಸ್ ಕೂಡ ಅದೇ ಮಾತುಗಳನ್ನ ಹೇಳ್ತಾ ಇದೆ.